ಸರ್ಕಾರಿ ನೌಕರಿ ಸಿಕ್ತಿಲ್ಲ ಅಂತ ಗುತ್ತಿಗೆದಾರರ ಬಾಕಿ ಪಾವತಿ ಇಲ್ಲ. ಸರ್ಕಾರದ ವಿರುದ್ಧ ಸಂಘರ್ಷದ ಹಾದಿ ತುಳಿದಿವೆ ಸಂಘಟನೆಗಳು. ಮಾರ್ಚ್ 6ಕ್ಕೆ ಪ್ರತಿಭಟನೆ. ಕಹಳೆ ಊದೋದಕ್ಕೆ ಗುತ್ತಿಗೆದಾರರು ಸಜ್ಜಾಗಿದ್ದಾರೆ. ವಿವಿಧ ಸಂಘಟನೆಗಳು ಸಂಘರ್ಷದ ಹಾದಿ ತುಳಿತಾ ಇವೆ. ಮಾರ್ಚ್ 6ಕ್ಕೆ ಪ್ರತಿಭಟನೆ ಮಾಡೋದಕ್ಕೆ, ಕಹಳೆ ಊದೋದಕ್ಕೆ ಗುತ್ತಿಗೆದಾರರು ಈಗ ಸಜ್ಜಾಗಿದ್ದಾರೆ. ಮಾರ್ಚ್ 11ಕ್ಕೆ ಸರ್ಕಾರಿ ವೈದ್ಯಾಧಿಕಾರಿಗಳು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸಾಲು ಸಾಲು ಪ್ರತಿಭಟನೆಗಳು. ಸರ್ಕಾರಿ ನೌಕರಿ ಸಿಗ್ತಿಲ್ಲ ಅಂತ ಹೇಳಿ ನೆನ್ನೆ ನಡೆದಂತಹ ಪ್ರತಿಭಟನೆ ನೋಡಿದ್ವಿ. ಇನ್ನು ಈಗ ಗುತ್ತಿಗೆದಾರರು ಕೂಡ ಪ್ರತಿಭಟನೆಯ ಹಾದಿ ತುಳಿತಾ ಇದ್ದಾರೆ. ಮಾರ್ಚ್ 6ಕ್ಕೆ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಲಿದ್ದಾರೆ. ಇನ್ನು ವೈದ್ಯಾಧಿಕಾರಿಗಳು ಮಾರ್ಚ್ 11ಕ್ಕೆ ಪ್ರತಿಭಟನೆಯ ನಿರ್ಧಾರ ಮಾಡಿದ್ದು, ಬಜೆಟ್ ಹೊತ್ತಲ್ಲೇ ರಾಜ್ಯ ಸರ್ಕಾರಕ್ಕೆ ಸರಣಿ ಪ್ರತಿಭಟನೆಗಳ ಬಿಸಿ ತಟ್ತಾ ಇದೆ. ಸರ್ಕಾರಕ್ಕೆ ರಾಜ್ಯ ಸರ್ಕಾರಿ ವೈದ್ಯರು ಯಾವ ರೀತಿಯಲ್ಲಿ ಸೆಡ್ ಹೊಡಿತಾ ಇದ್ದಾರೆ? ಸರ್ಕಾರಿ ವೈದ್ಯರು ಕೂಡ ಮುಷ್ಕರಕ್ಕೆ ಮುಂದಾಗ್ತಾ ಇರೋದು ಯಾಕೆ? ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಧರಣಿಗೆ ನಿರ್ಧರಿಸಿರುವಂಥದ್ದು ವೈದ್ಯರು. ವೈದ್ಯಾಧಿಕಾರಿಗಳ ಬೇಡಿಕೆ ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳ ಸರಬರಾಜು ಸಮರ್ಪಕವಾಗಿ ಆಗಬೇಕು ಅನ್ನೋದು ಬೇಡಿಕೆ. ಜೊತೆಗೆ ಪ್ರತಿ 3 ವರ್ಷಕ್ಕೊಮ್ಮೆ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಆಗಬೇಕು. ಇಲಾಖೆ ಎಲ್ಲಾ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕು. ಇದು ವೈದ್ಯಾಧಿಕಾರಿಗಳ ಪ್ರಮುಖ ಬೇಡಿಕೆ. ಕಳೆದ 5 ವರ್ಷಗಳಿಂದ ಮುಂಬಡ್ತಿ ನೀಡೋದನ್ನು ತಡೆ ಹಿಡಿದಿದ್ದಾರೆ. ಇದನ್ನು ಸರಿಪಡಿಸಬೇಕು ಅನ್ನುವಂಥ ಬೇಡಿಕೆ ಇದೆ. ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವೈದ್ಯಾಧಿಕಾರಿಗಳು ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆಯಡಿ 6,000 ನೌಕರರಿಗೆ ವೇತನ ಭತ್ಯೆಯನ್ನು ಕೊಡಬೇಕು. ಖಾಲಿ ಇರುವಂತಹ ವೈದ್ಯರು, ಅರೆ ವೈದ್ಯರ ಹುದ್ದೆಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು. ಇನ್ನು ಕಾಮಗಾರಿ ಮಾಡಿ ಮುಗಿಸಿದ್ರೂ ಕೂಡ ಹಣ ಪಾವತಿಯಾಗಿಲ್ಲ. ಅದು 1 ಕೋಟಿಯಲ್ಲ, 2 ಕೋಟಿಯಲ್ಲ, 37,000 ಕೋಟಿ ಹಣ ಬಾಕಿ ಉಳಿಸ್ಕೊಂಡಿರೋದು. ಸರ್ಕಾರ ಪಾವತಿನೇ ಮಾಡಿಲ್ಲ. ಹೀಗಾಗಿಯೇ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. 3 ವರ್ಷಗಳಿಂದ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕರ್ನಾಟಕ ಗುತ್ತಿಗೆದಾರರ ಸಂಘದವರು ಕಿಡಿಕಾರಿದ್ದಾರೆ. ಲೋಕೋಪಯೋಗಿ ಇಲಾಖೆಯಿಂದ, ಜಲಸಂಪನ್ಮೂಲ ಇಲಾಖೆಯಿಂದ 13,000 ಕೋಟಿ. ಗುತ್ತಿಗೆದಾರರ ಬೇಡಿಕೆ ಏನು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮಾರ್ಚ್ 6ಕ್ಕೆ ಪ್ರತಿಭಟನೆಯ ಕಹಳೆ ಊದೋದಕ್ಕೆ ಗುತ್ತಿಗೆದಾರರು ಸಜ್ಜಾಗಿದ್ದಾರೆ. ಅವರ ಬೇಡಿಕೆ ಪ್ರಮುಖವಾಗಿ 3 ವರ್ಷಗಳಿಂದ ಏನು ಬಾಕಿ ಹಣ ಬಿಡುಗಡೆಯಾಗಿಲ್ಲ, ಅದನ್ನು ಬಿಡುಗಡೆ ಮಾಡಬೇಕು ಅಂತ ಕರ್ನಾಟಕ ಗುತ್ತಿಗೆದಾರರ ಸಂಘ ಆಗ್ರಹಿಸ್ತಾ ಇದೆ. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯಿಂದ 2,000 ಕೋಟಿ ಬಾಕಿ ಇರೋದು. ಒಂದೊಂದು ಇಲಾಖೆಯಿಂದ ಬಾಕಿ ಬರಬೇಕಾಗಿರುವಂತಹ ಹಣ ಒಟ್ಟಾರೆ ನಾವು ನೋಡ್ತಾ ಹೋದರೆ 37,000 ಕೋಟಿ ಬಾಕಿ ಹಣ ಸರ್ಕಾರ ಈವರೆಗೂ ಪಾವತಿಸದೇ ಇರೋದು. ಹೀಗಾಗಿಯೇ ಕಳೆದ 3 ವರ್ಷಗಳಿಂದ ಬಿಡುಗಡೆಯಾಗದ ಈ ಬಾಕಿ ಹಣ ತಕ್ಷಣವೇ ಬಿಡುಗಡೆಗೊಳಿಸಬೇಕು ಎನ್ನುವಂತಹ ಆಗ್ರಹದೊಂದಿಗೆ ಮಾರ್ಚ್ 6ಕ್ಕೆ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಗುತ್ತಿಗೆದಾರರ ಸಂಘ ನಿರ್ಧರಿಸ್ತಾ ಇದೆ. ಈ ರೀತಿ ಒಂದಾದ ಮೇಲೊಂದು ಸರಣಿ ಪ್ರತಿಭಟನೆಗಳ ಬಿಸಿ ಸರ್ಕಾರಕ್ಕೆ.